ಅಕ್ರಮ ಸಂಬಂಧಕ್ಕಾಗಿ ಪುಟ್ಟ ಕಂದಮ್ಮ ಒಂದು ಬಲಿಯಾಗಿ ಹೋಯ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಬಾರದ ಲೋಕಕ್ಕೆ ಪುಟ್ಟ ಕಂದಮ್ಮ ಹೋಗಿರುವಂತಹ ಒಂದು ಘಟನೆ ಇದು. ಹೊಡೆದು ಕೊಂದು ಹಾವು ಕಚ್ಚಿರುವಂತಹ ನಾಟಕವನ್ನು ಮಾಡಿದಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಗು ವಿಚಾರಕ್ಕೆ ಗಲಾಟೆಯಾಗತ್ತೆ, ಆ ಗಲಾಟೆಯಿಂದ ಮಗುವನ್ನು ಪಾಪಿ ಕೊಂದನ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ತುಮಕೂರಿನ ಸಿದ್ಧಲಿಂಗಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿ ಮಲತಂದೆ ಚಂದ್ರಶೇಖರ್ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಕಾವ್ಯಗೆ ಈಗಾಗಲೇ ಅಶೋಕ ಎಂಬುವವರ ಜೊತೆಗೆ ಮದುವೆಯಾಗಿರುತ್ತೆ. ಪ್ರೆಗ್ನೆಂಟ್ ಇದ್ದಾಗಲೇ ಚಂದ್ರಶೇಖರ್ ಜೊತೆಗೆ ಕಾವ್ಯ ಓಡಿ ಬಂದಿದ್ರು. ಬಳಿಕ ಮಿಥುನ್ ಗೌಡಗೆ ತಾಯಿ ಕಾವ್ಯ ಜನ್ಮ ನೀಡಿದ್ರು. ಮಿಥುನ್ ವಿಚಾರದಲ್ಲಿ ಇಬ್ಬರ ಮಧ್ಯೆ ಆಗಾಗ ಕಲಹ ಜಗಳ ಉಂಟಾಗ್ತಾ ಇತ್ತು. ಚಂದ್ರಶೇಖರ್ ಕ್ರಷರ್ನಲ್ಲಿ ಲಾರಿ ಡ್ರೈವರ್ ಆಗಿದ್ರು. ಕಾವ್ಯ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾರ್ಚ್ 20ರಂದು ಕಾವ್ಯ ಕೆಲಸಕ್ಕೆ ಹೋಗಿದ್ದಾಗ ಮನೆಯಲ್ಲಿದ್ದ ಮಗು ಮೇಲೆ ಚಂದ್ರಶೇಖರ್ ಹಲ್ಲೆ ಮಾಡಿ ಆ ಮಗು ಪ್ರಜ್ಞೆ ತಪ್ಪಿತ್ತು. ಅಕ್ಕಪಕ್ಕದ ಮನೆಯವರಿಗೆ ಮಗುವಿಗೆ ಹಾವು ಕಚ್ಚಿದೆ ಅಂತ ಹೇಳಿ ಚಂದ್ರಶೇಖರ್ ಆರೋಪಿ ಹೇಳಿದ್ದ. ಗ್ರಾಮಸ್ಥರು ಕೂಡಲೇ ಚಿಕಿತ್ಸೆಗೆ ಅಂತ ಹೇಳಿ ಊರ್ಡಿಗೆರೆ ಕ್ಲಿನಿಕ್ಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ವೈದ್ಯರು ಪರೀಕ್ಷೆಯನ್ನು ನಡೆಸಿ ಸಾವನ್ನಪ್ಪಿದ್ದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಬಳಿಕ ಗ್ರಾಮಕ್ಕೆ ತಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ ಮಲತಂದೆ ಹಾಗೂ ತಾಯಿ. ಆದರೆ ಅಂತ್ಯಕ್ರಿಯೆಗೂ ಮುನ್ನ ಸಿದ್ಧಲಿಂಗಯ್ಯನ ಪಾಳ್ಯದ SR ಗಂಗಾಧರಯ್ಯ ಅನ್ನೋರು ಮಿಥುನ್ ಫೋಟೋವನ್ನ ತೆಗೆದುಕೊಂಡಿರ್ತಾರೆ. ಮಾರ್ಚ್ 22ರಂದು ಮತ್ತೊಮ್ಮೆ ಫೋಟೋ ನೋಡಿದಾಗ ಆ ಸಾವಿನ ಬಗ್ಗೆ ಅವರಿಗೆ ಅನುಮಾನ ಮೂಡುತ್ತೆ. ಈ ಕುರಿತು ಗ್ರಾಮಸ್ಥರು ಸೇರಿ ಚಂದ್ರಶೇಖರ್ನನ್ನ ವಿಚಾರಿಸಿದಾಗ ಕೊಲೆಯ ರಹಸ್ಯವನ್ನ ಆರೋಪಿ ಬಾಯ್ಬಿಟ್ಟಿದ್ದಾನೆ. ಹಾಗಾಗಿ ಗಂಗಾಧರಯ್ಯ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಗ್ರಾಮಸ್ಥರು ಸೇರಿ ಚಂದ್ರಶೇಖರ್ರನ್ನ ವಿಚಾರಿಸ್ತಾರೆ. ಆ ಸಂದರ್ಭದಲ್ಲಿ ಕೊಲೆಯ ರಹಸ್ಯವನ್ನ ಆರೋಪಿ ಬಾಯ್ಬಿಡ್ತಾರೆ. ಗಂಗಾಧರಯ್ಯ ನೀಡಿದ ದೂರಿನ ಮೇಲೆಗೆ ಈ ಒಂದು ಪ್ರಕರಣ ದಾಖಲಾಗಿದೆ. ಇಂದು ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ ವೈದ್ಯರು. ಸಿದ್ಧಲಿಂಗಯ್ಯನ ಪಾಳ್ಯದ ಜಮೀನಿನೊಂದರಲ್ಲಿ ಮಗುವಿನ ಶವ ತೆಗೆದು ಮರಣೋತ್ತರ ಪರೀಕ್ಷೆಗೆ ಮುಂದಾಗ್ತಾರೆ. ಇತ್ತ ತಾಯಿ ಕಾವ್ಯಾಳ ನಡವಳಿಕೆಯಲ್ಲೂ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಮೊದಲ ಪತಿಯನ್ನ ಬಿಟ್ಟು ಬಂದು ಚಂದ್ರಶೇಖರ್ ಜೊತೆಗೆ ಕಾವ್ಯ ಇದ್ರು. ಕೂಲಿ ಕಾರ್ಮಿಕರಾಗಿ ಕಾವ್ಯ ಕೆಲಸ ಮಾಡ್ತಾ ಇದ್ರು. ಸ್ವಂತ ನೆಲೆ ಇಲ್ಲದೆ ಅಲ್ಲಲ್ಲಿ ವಾಸ ಮಾಡ್ತಾ ಇದ್ರು ಕಾವ್ಯ ಹಾಗೂ ಚಂದ್ರಶೇಖರ್. ಮೂಲತಃ ಚಂದ್ರಶೇಖರ್ ಚಾಮರಾಜನಗರದವರು, ಇನ್ನು ಕಾವ್ಯ ಬೆಳ್ಳೂರು ಕ್ರಾಸ್ನವರು. ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಒಟ್ಟಾರೆಯಾಗಿ ಅಕ್ರಮ ಸಂಬಂಧಕ್ಕೆ ಒಂದು ಮುಗ್ಧ ಕಂದಮ್ಮ ಬಲಿಯಾಗಿ ಹೋಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.